ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ಸ್. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ವೃಷಭ ರಾಶಿಯ ಆಗಸ್ಟಿನ ಟ್ಯಾರೋ ರೀಡಿಂಗ್ನ ನೋಡೋಣ. ಆಗಸ್ಟ್ ಮಂತ್ ಪ್ರಿಡಿಕ್ಷನ್ಸ್ನ ನೋಡೋಣ. ಇದು ವೃಷಭ ರಾಶಿಯ ರೀಡಿಂಗ್ ಆಗಿರುತ್ತೆ ಫಾರ್ ದ ಮಂತ್ ಆಫ್ ಆಗಸ್ಟ್. ಓಕೆ, ನಾನು ಆಲ್ರೆಡಿ ನಿಮ್ಮ ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡಿಟ್ಟಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ವೃಷಭ ರಾಶಿಯಲ್ಲಿ ಯಾರ್ಯಾರು ಇರ್ತೀರಾ, ಮೇನ್ ಥೀಮ್ ಆಫ್ ದ ಮಂತ್ ಏನಂದರೆ ಮೋಸ್ಟ್ಲಿ ನೀವು ನಿಮ್ಮ ಒಂದು ಲೈಫ್ ಬೇಸಲ್ಲಿ, ಓಕೆ, ನಿಮ್ಮ ಒಂದು ಲೈಫ್ ಮೂಮೆಂಟಲ್ಲಿ ನೀವು ಸ್ಲೋ ಡೌನ್ ಆಗ್ತೀರಾ ವೃಷಭ ರಾಶಿಯವರು. ವೃಷಭ ರಾಶಿಯವರ ಸ್ಪೆಷಾಲಿಟಿ ಏನಂದರೆ ಅವರು ತುಂಬ ವೆರಿ ಆರ್ಗನೈಸ್ಡ್ ಆ್ಯಂಡ್ ವೆರಿ ಪ್ಲ್ಯಾನಿಂಗ್ ಓರಿಯೆಂಟೆಡ್. ಎಲ್ಲವೂ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ಕೊತಾರೆ, ಆರ್ಗನೈಸ್ಡ್ ಆಗಿರ್ತಾರೆ. ಆ ಟೈಮ್ಗೆ ಆ ಕೆಲಸ ಮಾಡಿಬಿಡಬೇಕು. ಸೊ ಡಿಲೇನೂ ಮಾಡಲ್ಲ ಅಥವಾ ಅಹೆಡ್ ಆಫ್ ಟೈಮ್ ಬೇಗ ಕೂಡ ಮಾಡೋದಿಲ್ಲ. ತುಂಬ ಆರ್ಗನೈಸ್ಡ್ ಆ್ಯಂಡ್ ತುಂಬ ರಿಲಯಬಲ್ ಆ್ಯಂಡ್ ತುಂಬ ಡೈನಮಿಕ್ ಆ್ಯಂಡ್ ತುಂಬ ಟ್ರಸ್ಟ್ ಆ್ಯಂಡ್ ಒಂಥರ ಸಿಸ್ಟಮ್ಯಾಟಿಕ್ ಕ್ಯಾರೆಕ್ಟರ್ ಈ ವ್ಯಕ್ತಿಗಳದ್ದಾಗಿರುತ್ತೆ. ಬಟ್ ಈ ಆಗಸ್ಟ್ ಮಂತಿನ ಸ್ಪೆಷಾಲಿಟಿ ಏನಂದರೆ ಅವರು ಒಂದು ಸ್ವಲ್ಪ ಸ್ಲೋ ಡೌನ್ ಆಗಿಬಿಟ್ಟು ಬ್ಯಾಕ್ ಸೀಟ್ನ ತೊಗೊತಾರೆ. ಓಕೆ, ಪರ್ಪಸ್ಫುಲ್ಲಾಗಿ ಅವರ ಒಂದು ಎನರ್ಜಿನ ರಿಸರ್ವ್ ಮಾಡ್ಕೊಳೋದಕ್ಕೆ ಅವರು ಸ್ಲೋ ಡೌನ್. ಈ ಮಂತಲ್ಲಿ ಅವರು ಓವರಾಗಿ ಕೆಲಸ ಮಾಡೋದಾಗಲಿ, ಓವರಾಗಿ ಯಾವುದೇ ಒಂದು ಆ್ಯಕ್ಷನ್ಸ್ನ ಅವ್ರು ಮಾಡೋದಿಲ್ಲ. ಅವರು ಸ್ಪೀಡ್ ಟುವರ್ಡ್ಸ್ ಲೈಫೇನೆ ತುಂಬ ಸ್ಲೋ ಡೌನ್ ಆಗುತ್ತೆ. ಓಕೆ, ಇದಕ್ಕೆ ಆ್ಯಂಡ್ ಆಲ್ಸೋ ಕೆಲವೊಬ್ಬರಿಗೆ ಅಗೇನ್ ಒಂದು ಟ್ರಿಗರ್ ವಾರ್ನಿಂಗ್ ಇದೆ. ಇನ್ ಕೇಸ್ ಆಫ್ ರೋಮ್ಯಾನ್ಸಲ್ಲಿ ಯಾರ್ಯಾರಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ತುಂಬ ಜನರು ಸಿಂಗಲ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ಅವರು ಅದಕ್ಕೋಸ್ಕರ ಆ ಒಂದು ಕೂಡ ಇನ್ಫ್ಲೂಯೆನ್ಸ್ನಿಂದನೂ ಅವರು ಸ್ವಲ್ಪ ಸ್ಲೋ ಡೌನ್ ಆಗ್ತಾರೆ. ಅವರ ಒಂದು ಎಲ್ಲ ಏರಿಯಾಸ್ ಆಫ್ ಲೈಫಲ್ಲಿ ಅವ್ರು ಸ್ಲೋ ಡೌನ್ ಆಗ್ತಾರೆ. ಸ್ವಲ್ಪ ಓವರ್ ಥಿಂಕಿಂಗ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅವರಿಗೆ ಅವರ ಒಂದು ಟೈಮ್ ಅವರು ಹೀಲಿಂಗ್ಗೋಸ್ಕರ ತಗೊತಾರೆ. ಆ್ಯಂಡ್ ಅದರಲ್ಲೇ ತುಂಬ ಒಂದು ದುಃಖದಲ್ಲಿ ಅವ್ರ ಟೈಮ್ನ ಸ್ಪೆಂಡ್ ಮಾಡೋದಿಲ್ಲ. ಅವರು ಒಂದು ಬ್ರೇಕ್ನ ತೊಗೊಂಡ್ಬಿಟ್ಟು ಯಾವುದಾದ್ರೂ ಒಂದು ಹಾಲಿಡೇಗೆ ಹೋಗೋದು ಅಥವಾ ಎಲ್ಲಾದ್ರೂ ಒಂದು ರಿಮೋಟ್ ಲೊಕೇಶನ್ಗೆ ಹೋಗೋದು ಆ್ಯಂಡ್ ಅಡ್ಮಿಸ್ಟ್ ಆಫ್ ನೇಚರ್ನಲ್ಲಿ ಅವ್ರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರು ಹೀಲ್ ಮಾಡ್ಕೊಳಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಆ್ಯಂಡ್ ಅವರು ಇದುವರೆಗೂ ಏನು ಕೆಲಸ ಮಾಡಿ ಲಕ್ಷರೀಸ್ ಎಲ್ಲ ಅರ್ನ್ ಮಾಡಿರ್ತಾರೆ, ಏನು ರಿವಾರ್ಡ್ಸ್ನ ಅರ್ನ್ ಮಾಡಿರ್ತಾರೆ, ಅವ್ರು ಯಾವಾಗ್ಲೂ ಅದನ್ನು ಅನುಭವಿಸೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿರೋದಿಲ್ಲ. ಕಾನ್ಸ್ಟೆಂಟಾಗಿ ವರ್ಕ್ ಕಾನ್ಸ್ಟೆಂಟಾಗಿ ಬಿಸ್ನೆಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ವರ್ಕ್ ಅದರಲ್ಲಿ ಕೆಲಸ ಮಾಡೋದು, ಕಾನ್ಸ್ಟೆಂಟಾಗಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ತುಂಬ ಮೆಜಾರಿಟಿ ಆಫ್ ದ ಕ್ರೌಡ್ ಇದರಲ್ಲಿ ತುಂಬ ಫೈನಾನ್ಷಿಯಲಿ ವೆಲ್ ಆಫ್ ಕೂಡ ಆಗಿರ್ತಾರೆ. ಅವ್ರು ಏನು ಸಂಪಾದನೆ ಮಾಡಿ ತುಂಬ ಕಷ್ಟಪಟ್ಟು ಅವರು ಮೆಟೀರಿಯಲಿಸ್ಟಿಕ್ ಥಿಂಗ್ನ ಅರ್ನ್ ಮಾಡಿರ್ತಾರೆ, ಅದನ್ನು ಅನುಭವಿಸುವಂಥ ಚಾನ್ಸ್ ಅವ್ರಿಗೆ ಸಿಕ್ಕಿರೋಲ್ಲ. ಸೊ ಇದೇ ಟೈಮಲ್ಲಿ ಅವರು ಏನು ಒಂದು ಟೇಕ್ ಸಮ್ ಬ್ರೇಕ್ ಅಂತಾರಲ್ಲ, ಆ ಥರ ಟೆಂಪ್ರರಿ ಒಂದು ಬ್ರೇಕ್ ತೊಗೊಂಡು ಅವರು ಈ ಒಂದು ಲಲ್ ಅಥವಾ ಲೋ ಪೀರಿಯಡಿಂದ ಅವ್ರು ಹೀಲ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅವರು ಇದರಿಂದ ದುಃಖ ಕೂಡ ಪಡೋದಿಲ್ಲ ಅಷ್ಟೊಂದು. ಅವರು ಒಂದು ಸಿಂಗಲ್ ಲೈಫ್ನ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರಿಗೂ ಕೆಲವೊಬ್ಬರಿಗೆ ರಿಲೀಫ್, ಇಬ್ಬರು ಬ್ರೇಕಪ್ ಆಗಿರೋದ್ರಿಂದ ರಿಲೀಫ್ ಆಯಿತು ಅನ್ನೋ ಒಂಥರ ಒಂದು ಅನುಭವ ಕೂಡ ಆಗುತ್ತೆ. ಸೊ ದೇ ವಿಲ್ ಒಂದು ಲ್ಯಾವಿಶ್ ಆ್ಯಂಡ್ ಸಿಂಗಲ್ ಲೈಫ್ ಸ್ಟೈಲ್ನ ಇಷ್ಟಪಡೋಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವೊಬ್ಬರಿಗೆ ಫ್ಯಾಮಿಲಿ ಸಮಸ್ಯೆಗಳು ಕೂಡ ಇರುತ್ತೆ, ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನಂತಾರೆ, ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಿಂದನೂ ತುಂಬ ಪ್ರಾಬ್ಲಮ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಫೈಟ್ಸ್, ಆರ್ಗ್ಯುಮೆಂಟ್ಸ್, ಕಿಯಾಸ್ ಕೂಡ ಆಗಿರುತ್ತೆ ಲೈಫಲ್ಲಿ. ಸೊ ಎಲ್ಲ ಸಂಬಂಧಗಳು ಒಂಥರ ಕಟ್ ಆಫ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಆಗಸ್ಟ್ ಮಂತಲ್ಲಿ. ಬಟ್ ಅವ್ರು ಇದನ್ನು ನೆಗೆಟಿವ್ ಆಗಿ ತೊಗೊಳೋದಿಲ್ಲ. ಯಾರು ವೃಷಭ ರಾಶಿಯಲ್ಲಿರ್ತಾರೆ ಅವ್ರು ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಆಗಿದೆಲ್ಲ ಒಳ್ಳೆಯದಕ್ಕೆ ಅವ್ರಿಗೆ ಒಂದು ಸೆನ್ಸ್ ಆಫ್ ರಿಲೀಫ್ ಅನಿಸುತ್ತೆ. ಈಗ ಈ ಅಡೆತಡೆಗಳು, ಈ ಆರ್ಗ್ಯುಮೆಂಟ್ಸ್ ಎಲ್ಲರಿಗೂ ಜವಾಬ್ ಕೊಡುವಂಥ ಸಿನಾರಿಯೋ ಇಲ್ಲ. ಸೊ ದೇ ಕ್ಯಾನ್ ಮೇಕ್ ಬೆಸ್ಟ್ ಯೂಸ್ ಆಫ್ ದೇರ್ ಟೈಮ್. ಅವ್ರ ಲೈಫಲ್ಲಿ ಒಂಥರ ಒಂದು ರಿಲೇಷನ್ಶಿಪ್ಸ್ ವರ್ಕ್ ಮಾಡೋಕ್ಕೆ ಎಲ್ಲರೂ ಟ್ರೈ ಮಾಡ್ತೀವಿ, ವೆದರ್ ಇಟ್ ಈಸ್ ರೊಮ್ಯಾಂಟಿಕ್ ಆರ್ ನಾನ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್. ಅದು ವರ್ಕ್ ಆಗದಿರ ಬರೀ ಜಗಳಗಳು, ಕಂಟಿನ್ಯೂಸ್ ಆರ್ಗ್ಯುಮೆಂಟ್ಸ್ ನಡೆದ್ರೆ ಎಲ್ಲೋ ಒಂದು ಎಂಡ್ ಆಗೋದೇ ಬೆಟರ್ ಅಂತ ಅನಿಸುತ್ತೆ. ಎಂಡ್ ಆಗಿದ ತಕ್ಷಣ ಒಂದು ಸೆನ್ಸ್ ಆಫ್ ರಿಲೀಫ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ವೃಷಭ ರಾಶಿಯಲ್ಲಿರೋರಿಗೆ ವೆದರ್ ಇಟ್ ಈಸ್ ರೊಮ್ಯಾಂಟಿಕ್ ಕನೆಕ್ಷನ್ಸ್ ಅಥವಾ ಬಿಸ್ನೆಸ್ಸಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ತುಂಬ ಎಳ್ಕೊಂಡು ಪ್ರೊಲಾಂಗ್ ಆಗಿಬಿಟ್ಟು ಒಂದು ಆರ್ಗ್ಯುಮೆಂಟ್ಸ್ ಎಲ್ಲ ನಡೀತಾ ಇರುತ್ತೆ, ಅದನ್ನು ಒಂದು ಎಂಡ್ ಆಗಿದ್ದಕ್ಕೆ ಅವ್ರಿಗೆ ಸೆನ್ಸ್ ಆಫ್ ರಿಲೀಫ್ ಕೂಡ ಆಗುತ್ತೆ. ಆ್ಯಂಡ್ ಅವ್ರಿಗೊಂದು ಪೀಸ್ ಆಫ್ ಮೈಂಡ್, ಸೆನ್ಸ್ ಆಫ್ ಪೀಸ್ ಅವ್ರ ಲೈಫಲ್ಲಿ ಪ್ರಿವೇಲ್ ಆಗುತ್ತೆ. ಆ್ಯಂಡ್ ದೇ ವಿಲ್ ಟ್ರೈ ಟು ಸ್ಪೆಂಡ್ ದಿಸ್ ಟೈಮ್ ಅಲೋನ್ ಆ್ಯಂಡ್ ಬೀಯಿಂಗ್ ಬೆಸ್ಟ್ ವರ್ಷನ್ ಆಫ್ ದೆಮ್ಸೆಲ್ಸ್. ಸೊ ಮೇನ್ಲಿ ವೃಷಭ ರಾಶಿಯವರು ಈ ಮಂತಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗ್ತಾರೆ. ಆ್ಯಂಡ್ ದೇ ವಿಲ್ ಟೈಮ್ ಟು ಎಂಜಾಯ್ ವಾಟ್ ದೇ ಹ್ಯಾವ್ ಬಿಲ್ಟ್ ಅಪಾನ್, ಆಲ್ಸೋ ಟು ಹೀಲ್ ದೆಮ್ಸೆಲ್ಸ್. ಓಕೆ, ನಾನು ಹೇಳಿದ ಹಾಗೆಯೇ ಕೆಲವೊಬ್ಬರಿಗೆ ಪಾಸ್ಟ್ ಮಂತ್ಸಲ್ಲಿ ಅವರ ಒಂದು
ರೊಮ್ಯಾಂಟಿಕ್ ಕನೆಕ್ಷನ್ಸ್, ರಿಲೇಷನ್ಶಿಪ್ ಕನೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಅವರು ಅವರ ಪಾರ್ಟ್ನರನ್ನೇ ಒಂದು ಬಿ ಆಲ್ ಎಂಡ್ ಆಲ್, ಅಲ್ಟಿಮೇಟ್ ಸೋಲ್ಮೇಟ್, ಅಲ್ಟಿಮೇಟ್ ಲವ್ ಆಫ್ ದೇರ್ ಲೈಫ್ ಅಂತ ನೋಡಿರ್ತಾರೆ. ಓಕೆ, ಅವ್ರು ತುಂಬ ಈ ವೃಷಭ ರಾಶಿಯವರು ಅವ್ರ ಪಾರ್ಟ್ನರ್ನ ತುಂಬ ಒಂದು ನರ್ಚರಿಂಗ್ ಪರ್ಸನ್ ಅಂತ ನೋಡಿರ್ತಾರೆ. ಇವರು ಕೂಡ ತುಂಬ ಸ್ವಲ್ಪ ಸಾಫ್ಟ್ ಸ್ಪೋಕನ್, ವೃಷಭ ರಾಶಿಯವರು ಸಾಫ್ಟ್ ಸ್ಪೋಕನ್ ಆ್ಯಂಡ್ ಮೈಲ್ಡ್, ಆ್ಯಂಡ್ ಅವ್ರನ್ನ ತುಂಬ ಕೇರ್ ಮಾಡಿರ್ತಾರೆ, ತುಂಬ ಡೀಪಾಗಿ ಫೀಲ್ ಮಾಡ್ತಾರೆ ಆ್ಯಂಡ್ ಹಚ್ಕೊಂಡಿರ್ತಾರೆ. ಬಟ್ ಕಾರಣಾಂತರಗಳಿಂದ ಆ ಸಂಬಂಧ ಏನಾದ್ರೂ ಒಂದು ಬ್ರೇಕ್ ಆಗಿರುತ್ತೆ. ಕೆಲವೊಂದು ಕಡೆ ಟೆಂಪ್ರರಿ ಬ್ರೇಕ್ ಆಗಿರ್ಬೋದು, ಕೆಲವೊಂದು ಕಡೆ ಪರ್ಮನೆಂಟ್ ಸಪ್ರೇಷನ್ ಕೂಡ ಆಗಿರ್ಬೋದು, ಕೆಲವೊಂದು ಕಡೆ ಡೈವೋರ್ಸ್ ಕೂಡ ಆಗಿರ್ಬೋದು. ಸೊ ಇಂಥ ಒಂದು ಸಂಗತಿಗಳಿಂದ ಅವ್ರು ಹೀಲ್ ಮಾಡೋದಕ್ಕೆ ಅವರು ಸ್ಲೋ ಡೌನ್ ಆಗ್ತಾರೆ. ಓಕೆ, ಬಟ್ ತುಂಬ ವಿಪರೀತ ಅಗ್ರೆಸಿವ್ ಆಗಿ ಹೋಗೋದಿಲ್ಲ. ದೇ ವಿಲ್ ಬಿ ವೆಲ್ ಬ್ಯಾಲೆನ್ಸ್ಡ್. ಅವರ ಇಮೋಷನ್ಸ್ನ ಅವರು ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಕಾಮ್ನೆಸ್ ಮೇಂಟೈನ್ ಮಾಡುವಂಥ ಶಕ್ತಿ, ಕೇಪಬಿಲಿಟಿ ಅವರಿಗೆ ಇರುತ್ತೆ. ಏನೇ ಒಂದು ಡಿಸ್ಟರ್ಬೆನ್ಸಸ್ ಅವರ ಒಂದು ಕರಿಯರ್ ಅಥವಾ ಪರ್ಸ್ನಲ್ ಲೈಫ್ ಅಥವಾ ರಿಲೇಟಿವ್ಸ್ ಅಥವಾ ಒಂದು ಸೊಸೈಟಿ ಪಿಯರ್ ಪ್ರೆಷರ್ ಇದ್ರೂ ಅವ್ರು ಅದಕ್ಕೆ ಸಕಂಬ್ ಆಗೋದಿಲ್ಲ. ಅವರ ಒಂದು ಪೇಷನ್ಸ್ನ ಅವ್ರು ಮೇಂಟೈನ್ ಮಾಡುವಂಥ ಶಕ್ತಿ ಅವರಿಗಿರುತ್ತೆ. ಆಲ್ ರೈಟ್. ಸೊ ಇದರಿಂದಾಗಿ ಈ ಒಂದು ಇದರಿಂದ ಅವ್ರಿಗೆ ಒಂದು ಡ್ರಾಸ್ಟಿಕ್ ಎಫೆಕ್ಟ್ಸ್ ಅವ್ರ ಲೈಫಲ್ಲಿ ಆಗೋದಿಲ್ಲ. ಓಕೆ, ಇಟ್ ಈಸ್ ಜಸ್ಟ್ ಒನ್ ಲೋ ವೇವ್ ಅಂತಾರಲ್ಲ, ಒಂದು ಲೋ ವೇವಲ್ಲಿ. ಬಟ್ ಅವರ ಒಂದು ಆಪರ್ಚುನಿಟೀಸ್, ಫೈನಾನ್ಸಸ್, ಏನೇ ಒಂದು ಅವ್ರು ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು, ಏನೇ ಒಂದು ಅಬಂಡೆನ್ಸ್ನ ಅವ್ರು ಅಟ್ರ್ಯಾಕ್ಟ್ ಮಾಡಿದ್ರು, ಅದು ಯಾವುದಕ್ಕೂ ಏನೇ ಒಂದು ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ. ಓಕೆ, ಆ್ಯಸ್ ಯೂಶ್ವಲ್ ಅವ್ರು ಹೈ ವೈಬ್ರೇಷನಲ್ಲಿರ್ತಾರೆ ಆಫ್ಟರ್ ದಿಸ್ ಟೆಂಪ್ರರಿ ಬ್ರೇಕ್ ಆಲ್ಸೋ, ಆ್ಯಂಡ್ ಆಪರ್ಚುನಿಟೀಸ್ನ ಅವ್ರು ಅಟ್ರ್ಯಾಕ್ಟ್ ಮಾಡ್ತಾರೆ. ಲಾಸ್ಟ್ 2 ಮಂತ್ಸಲ್ಲಿ ನಡೆದಂಥ ಘಟನೆಗಳು, ಓಕೆ, ವೆದರ್ ಇಟ್ ಈಸ್ ಥ್ರೂ ಕೆರಿಯರ್ ಆಗಿರ್ಬೋದು, ವೆದರ್ ಇಟ್ ಈಸ್ ಥ್ರೂ ರಿಲೇಷನ್ಶಿಪ್ ಏನಾದ್ರೂ ಆಗಿರ್ಬೋದು, ಅವರು ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆದಿರುತ್ತೆ. ಅದರಿಂದ ಅವ್ರಿಗೆ ತುಂಬ ಟ್ರಾಮಾ ಫೀಲ್ ಆಗಿರುತ್ತೆ, ತುಂಬ ಸ್ಟಿಂಗ್ ಫೀಲ್ ಆಗಿರುತ್ತೆ, ತುಂಬ ಪೇಯ್ನ್ ಕೂಡ ಫೀಲ್ ಆಗಿರುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅವರ ಒಂದು ಪಾರ್ಟ್ನರ್ ಅಥವಾ ಅವ್ರ ಸ್ಪೌಸಿಂದ ಅಥವಾ ಅವರ ಕೆರಿಯರಲ್ಲಿರುವಂಥ ಜನರಿಂದ ಅಥವಾ ಅವರ ಬಿಸ್ನೆಸ್ ಪಾರ್ಟ್ನರ್ಸಿಂದ ಈ ಥರ ಒಂದು ಪ್ರಾಬ್ಲಮ್ಸ್ ಆಗುತ್ತೆ, ಈ ಥರ ಅವ್ರಿಗೆ ಒಂದು ಪ್ರೆಷರ್ ಆಗುತ್ತೆ, ಈ ಥರ ಒಂದು ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ತುಂಬಾ ತೀವ್ರವಾಗಿರುವಂಥ ಘಟನೆಗಳು ನಡೆದಿರುತ್ತೆ. ಆ್ಯಂಡ್ ತುಂಬ ಜನರಿಗೆ, ಮೆಜಾರಿಟಿ ಆಫ್ ಕ್ರೌಡಲ್ಲಿ ಡೆತ್ ಕಾರ್ಡ್ ಬಂದಿದೆ. ಸೊ ಕನೆಕ್ಷನ್ಸ್ ರೆಸ್ಟ್ ಅಶೋರ್ಡ್ ಈ ಮಂತಲ್ಲಿ ಕಂಪ್ಲೀಟಾಗಿ ಡೈ ಡೌನ್ ಆಗುತ್ತೆ. ಓಕೆ, ಬ್ರಿಡ್ಜಸ್ ಬರ್ನಿಂಗ್ ಅಂತ ಏನು ಹೇಳ್ತೀವಿ, ಇನ್ನು ಮುಂದಕ್ಕೆ ಅದು ಸಂಬಂಧ ಮುಂಚೆ ಇರೋ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀವೇ ಒಂದು ಈ ಬೇಡ ಅನ್ನೋ ಒಂದು ಡಿಸಿಷನ್ ತೊಗೊಂಡು ಈ ರಿಲೇಷನ್ಶಿಪ್ಸ್, ಕನೆಕ್ಷನ್ಸ್ ಎಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಅದರಿಂದ ದುಃಖ ಕೂಡ ಆಗುತ್ತೆ, ಆನ್ ಆ್ಯಂಡ್ ಆಫ್ ಒಂದು ನಿಮಗೆ ಬೇಜಾರು ಕೂಡ ಆಗುತ್ತೆ. ನೀವು ಯಾರನ್ನ ನಂಬಿದ್ರಿ, ಯಾರನ್ನ ತುಂಬ ಲಾಯಲ್ ಆಗಿ ನೀವು ನೋಡ್ತಾ ಇದ್ರಿ, ಅವರು ಅದೇ ಥರ ನಿಮಗೆ ಲಾಯಲ್ ಇರ್ತಾರೆ ಅಂತ ಅಂದ್ಕೊತೀರಾ. ಬಟ್ ಡೆತ್ ಕಾರ್ಡ್ ಬಂತು, ನೀವು ಎಂಡಿಂಗ್ ಆಫ್ ಕನೆಕ್ಷನ್ಸಿಂದ ನಿಮಗೆ ದುಃಖ ಕೂಡ ಆಗುತ್ತೆ. ಬಟ್ ನೀವು ವೆರಿ ಫಾಸ್ಟ್ ಬೈ ಎಂಡ್ ಆಫ್ ದಿಸ್ ಮಂತ್ ಅದರಿಂದ ಆಚೆ ಬರ್ತೀರಾ. ವೆರಿ ಕ್ವಿಕ್ಲಿ ಅದರಿಂದ ಹೀಲ್ ಆಗಿಬಿಟ್ಟು ಆಚೆ ಬರ್ತೀರಾ. ಆ ಒಂದು ಅಮೇಝಿಂಗ್ ಕೇಪಬಿಲಿಟಿ ವೃಷಭ ರಾಶಿಯವರಿಗಿರುತ್ತೆ. ಆ್ಯಂಡ್ ಆ್ಯಂಡ್ ನಿಮಗೆ ಯಾವುದು ಒಂದು ಪೀಸ್ ಕೊಡೋದಿಲ್ಲ, ಮೆಂಟಲ್ ಪೀಸ್, ಮೆಂಟಲ್ ವೆಲ್ಬೀಯಿಂಗ್ಗೆ ನಿಮ್ಗೆ ಯಾವುದೊಂದು ಅವಕಾಶ ಮಾಡಿಕೊಡೋದಿಲ್ಲ. ಅಂಥ ಜನ, ಅಂಥ ಜಾಗಗಳನ್ನ ನೀವು ಕಟ್ ಆಫ್ ಮಾಡಿ ಅದರಿಂದ ವಾಕ್ ಅವೇ ಆಗ್ತೀರಾ ವೃಷಭ ರಾಶಿಯವರು. ಆ್ಯಂಡ್ ಆದಷ್ಟು ನೀವು ಪ್ರಯತ್ನ ಮಾಡಿರ್ತೀರ ಟು ಮೇಕ್ ಥಿಂಗ್ಸ್ ವರ್ಕೌಟ್ ಆಗಲಿ ಅಂದ್ಬಿಟ್ಟು ನಿಮ್ಮ ಕಡೆಯಿಂದ ನೀವು ಪ್ರಯತ್ನ ಪಟ್ಟಿರ್ತೀರ. ಅದು ಒಂದು ಪಾಯಿಂಟಿಗೆ ಹೋಗಿ ಅದು ಯಾವಾಗ ವರ್ಕೌಟ್ ಆಗೋದಿಲ್ಲ, ನೀವು ಅದರಿಂದ ಯು ವಿಲ್ ಜಸ್ಟ್ ವಾಕ್ ಅವೇ ಆ್ಯಂಡ್ ಒಂದು ಕಾರ್ಮಿಕ್ ಸೈಕಲ್ನ ಎಂಡ್ ಮಾಡಿ ಒಂದು ಹೊಸ ಬಿಗಿನಿಂಗ್ನ, ಅದು ಯಾವುದು ಒಂದು ಇಲ್ಲಿ ಒಂದು ಸ್ಪೈರಲ್ ಹೋಲ್ನ ನೀವು ನೋಡ್ಬೋದು. ರಿಪಿಟೇಟಿವ್ ಆಗಿ ಆರ್ಗ್ಯುಮೆಂಟ್ಸ್ ಆಗಿ, ರಿಪಿಟೇಟಿವ್ ಆಗಿ ಪ್ರಾಬ್ಲಮ್ಸ್ ಆಗಿ, ಅದೊಂದು ಬ್ಲ್ಯಾಕ್ ಹೋಲಲ್ಲಿ ಇದ್ದಂಗೆ ನಿಮಗೆ ಅನಿಸುತ್ತೆ. ಬಟ್ ನೀವು ಒಂದು ಡಿಸಿಷನ್ ತೊಗೊತೀರಾ ಆ್ಯಂಡ್ ಅದರಿಂದ ಆಚೆ ಬರೋಕ್ಕೆ ನೀವು ಡಿಸೈಡ್ ಮಾಡ್ತೀರಾ. ಸೊ ಯು ವಿಲ್ ವಾಕ್ ಅವೇ ಆ್ಯಂಡ್ ಕಮ್ ಔಟ್ ಆಫ್ ದಿಸ್ ಹೋಲ್. ಒಂದು ಟಾಕ್ಸಿಕ್ ಕಾರ್ಮಿಕ್ ಸೈಕಲ್ ಎಂಡ್ ಮಾಡಿ ಒಂದು ನ್ಯೂ ಕಾರ್ಮಿಕ್ ಸೈಕಲ್ ಬಿಗಿನ್ ಆಗುತ್ತೆ. ಓಕೆ, ನಿಮ್ಮ ಒಂದು ಸ್ವಪ್ರಯತ್ನದಿಂದ, ನಿಮ್ಮ ಒಂದು ಶಕ್ತಿಯಿಂದ, ನಿಮ್ಮ ಒಂದು ಸ್ಟ್ರೆಂತಿಂದ, ನಿಮ್ಮ ಒಂದು ವಿಲ್ ಪವರಿಂದ ಏನೇ ಆಬ್ಸ್ಟಕಲ್ಸ್ ಇದ್ದರೂ, ಏನೇ ಹರ್ಡಲ್ಸ್ ಇದ್ರೂ, ಯಾರು ನಿಮಗೆ ಒಂಥರ ಕೀಳು ಭಾವನೆಯಿಂದ ನೋಡೋದಾಗಲಿ, ಯಾರು ನಿಮ್ಮ ಒಂದು ಮಾರಲ್ ಡಿಗ್ನಿಟಿನ ಸ್ವಲ್ಪ ಇದು ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಎಲ್ಲರಿಗೂ ನೀವು ಜವಾಬ್ ಕೊಟ್ಟು ಆ ಸ್ಟ್ರೆಂತ್ ಇದೆ ನಿಮ್ಮ ಹತ್ರ, ಅದರಿಂದ ಆಚೆ ಬಂದು ಬೈ ಎಂಡ್ ಆಫ್ ಆಗಸ್ಟ್ ದೆರ್ ಇಸ್ ಸನ್ ಕಾರ್ಡ್. ಓಕೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಕ್ಲಾರಿಟಿ ಆ್ಯಂಡ್ ಟ್ರುತ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತವಾಗಿ
ನೀವು ಅದರಿಂದ ಆಚೆ ಬಂದು ಸನ್ ಇಸ್ ದ ಹ್ಯಾಪಿಯೆಸ್ಟ್ ಕಾರ್ಡ್, ಸೋರ್ಸ್ ಆಫ್ ಹ್ಯಾಪಿನೆಸ್ ನಿಮಗೆ ಸಿಗುತ್ತೆ ಖಂಡಿತವಾಗಿ. ಓಕೆ. ಆ್ಯಂಡ್ ಜಜ್ಮೆಂಟ್ ಅಂದರೆ ಥ್ರೂ ಡಿವೈನ್, ಥ್ರೂ ಯೂನಿವರ್ಸ್ದು ಗಾಡಿಂದನೇ ಆ ಪಾತ್ವೇ ಫಾರ್ಮ್ ಆಗುತ್ತೆ. ಮುಂದಕ್ಕೆ ನಿಮ್ಮ ಒಂದು ಹ್ಯಾಪಿನೆಸ್ಗೆ ಈ ರೂಟ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ. ವೃಷಭ ರಾಶಿಯವರೇ, ದ ಮೇನ್ ಥೀಮ್ ಆಫ್ ದಿಸ್ ಮಂತ್ ಸ್ವಲ್ಪ ಸ್ಲೋ ಡೌನ್ ಆಗ್ತೀರಾ ನಾನಾ ಕಾರಣಗಳಿಂದ, ಬೇರೆ ಡಿಸ್ಟರ್ಬೆನ್ಸಸ್ಸಿಂದ ಈ ಮಂತ್ ಸ್ವಲ್ಪ ಸ್ಲೋ ಡೌನ್ ಆದ್ರೂ ಬೈ ಎಂಡ್ ಆಫ್ ದ ಮಂತ್ ಬೂಮ್, ಯು ವಿಲ್ ಬಿ ಬ್ಯಾಕ್. ಯು ವಿಲ್ ಬಿ ಬ್ಯಾಕ್ ವಿತ್ ಆಲ್ ಎನರ್ಜಿ, ಕ್ಲಾರಿಟಿ, ವಾರ್ಮ್ತ್ ಆ್ಯಂಡ್ ಹ್ಯಾಪಿನೆಸ್. ಆ್ಯಂಡ್ ಥ್ರೂ ವಿಲ್ ಪವರ್ ಆ್ಯಂಡ್ ಥ್ರೂ ಡಿವೈನ್ ಬ್ಲೆಸ್ಸಿಂಗ್ಸಿಂದ ನೀವು ಆಚೆ ಬಂದು ವರ್ಲ್ಡ್ನ ಫೇಸ್ ಮಾಡ್ತೀರಾ. ಸೊ ನಿಮಗೆ ಒಂದು ಗೈಡೆನ್ಸ್ ಕಾರ್ಡ್ನ ನೋಡೋಣ ವೃಷಭ ರಾಶಿಯವರಿಗೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಆ್ಯಸ್ ಇಟ್ ಈಸ್ ವೃಷಭ ರಾಶಿಯವರು ತುಂಬ ಸ್ಪಿರಿಚುವಲಿ ಕನೆಕ್ಟೆಡ್, ರಿಲಿಜಿಯಸ್ ಅಂತ ಹೇಳಲ್ಲ, ಬಟ್ ಸ್ಪಿರಿಚುವಲಿ ಕನೆಕ್ಟೆಡ್ ಇರ್ತಾರೆ. ಸೊ ನಿಮ್ಮ ಡೈಲಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಮೆಡಿಟೇಷನಿಂದ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಓಕೆ. ಕಾಂಪ್ರಮೈಸ್. ಓಕೆ. ಹಾಗೆ ವೃಷಭ ರಾಶಿಯವ್ರಿಗೆ ನಿಮ್ಮ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸಿಂದ ನಿಮಗೆ ಆನ್ಸರ್ ಸಿಗುತ್ತೆ. ಮೆಡಿಟೇಷನ್ ವಿಲ್ ಬ್ರಿಂಗ್ ಆನ್ಸರ್. ಓಕೆ. ಡೋಂಟ್ ಗಿವ್ ಅಪ್. ನೀವು ಗಿವ್ ಅಪ್ ಮಾಡೋದಿಲ್ಲ ಯಾವುದೇ ಒಂದು ಕ್ರೈಸಿಸ್ ಸಿಚುಯೇಷನ್ ಇದ್ರೂ. ಆ್ಯಂಡ್ ನೋ ನೀಡ್ ಟು ವರಿ. ಟ್ಯಾರೋ ಕಾರ್ಡ್ಸಲ್ಲಿ ನೋಡಿದ ಹಾಗೆಯೇ ಎನಿ ಕ್ರೈಸಿಸ್, ಎನಿ ಪ್ರಾಬ್ಲಮ್, ನೀವು ಅದರಿಂದ ಸಕ್ಸಸ್ಫುಲ್ಲಾಗಿ ಆಚೆ ಬರ್ತೀರಾ. ಓಕೆ. ಆದಷ್ಟು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಕೆಲವೊಂದು ಸಿನಾರಿಯೋಸಲ್ಲಿ ಕೆಲವೊಂದು ಆಡಿಯನ್ಸು ತುಂಬ ಕಾಂಪ್ರಮೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ವರ್ಕೌಟ್ ಆಗಿಲ್ಲ ಅಂದರೆ ಯು ವಿಲ್ ಜಸ್ಟ್ ವಾಕ್ ಅವೇ. ನೀವು ನಿಮ್ಮ ಒಂದು ಗಟ್ ಫೀಲಿಂಗ್ ಮತ್ತು ಇಂಟ್ಯೂಷನಿನ ಗೈಡೆನ್ಸ್ನ ತೊಗೊತೀರಾ. ಆ್ಯಂಡ್ ದೆನ್ ನ್ಯೂ ಪಾತ್ವೇಗೆ ನೀವು ಆ್ಯಕ್ಷನ್ ತೊಗೊತೀರಾ. ಆ್ಯಂಡ್ ಎ ಇಯರ್ ಫ್ರಮ್ ನೌ ನಿಮ್ಮ ಒಂದು ಎಲ್ಲ ಏನು ಲೈಫ್ ಗೋಲ್ಸ್ ಇದೆ ಅದು ಫುಲ್ಫಿಲ್ ಆಗಿರುತ್ತೆ. ವೆದರ್ ಇಟ್ ಈಸ್ ಕರಿಯರ್ ಆರ್ ಮ್ಯಾರೇಜ್ ಗೋಲ್ಸ್, ಅಥವಾ ಏನೇ ಒಂದು ಗೋಲ್ಸ್ ಇದ್ರೂ, ಅಸೆಟ್ ಗೋಲ್ಸ್ ಅಥವಾ ಚಿಲ್ಡ್ರನ್ ಗೋಲ್ಸ್, ಏನೇ ಒಂದು ಗೋಲ್ಸ್ ಇದ್ರೂ ಆ ಇಯರ್ ಫ್ರಮ್ ನೌ ನೀವು ಆ ಗೋಲ್ಸ್ನ ಅಚೀವ್ ಮಾಡಿರ್ತೀರ. ಸೊ ಇದು ಅಚೀವ್ ಮಾಡೋದಕ್ಕೆ ಈ ಮಂತಲ್ಲಿ ಆ್ಯಕ್ಷನ್ಸ್ ಆ್ಯಂಡ್ ಪ್ಲ್ಯಾನ್ಸ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ವೃಷಭ ರಾಶಿಯವರ ಆಗಸ್ಟ್ ಮಂತಿನ ಟ್ಯಾರೋ ರೀಡಿಂಗ್. ವೃಷಭ ರಾಶಿಯವರು ಯಾರ್ಯಾರು ನೋಡಿದ್ದೀರಾ ಹೇಳಿ ನನಗೆ, ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನ್ನ ಚೆಕ್ ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.